ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರಿಸುತ್ತದ ಆಚೆ ಈಚೆ ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಸಂಘದಿಂದ ಛಾಯಾಗ್ರಹಣ ದಿನ. ಕಾಗೋಡು ತಿಮ್ಮಪ್ಪ ಅವರಿಗೆ ಅಭಿನಂದನೆ, ಸನ್ಮಾನ ಮತ್ತು ಪ್ರತಿಭಾ ಪುರಸ್ಕಾರ. ಫೋಟೋಗ್ರಾಫರ್ಗಳು ಜೀವ ವಿಮಾ ವ್ಯಾಪ್ತಿಗೆ ಒಳಪಡಲು ಶಾಸಕ ಬೇಳೂರು ಸಲಹೆ. ನಾವು ಮಾಡಿದ ಒಳ್ಳೆಯ ಕೆಲಸಕ್ಕೆ ಸದಾ ಗೌರವ ಸಿಗುತ್ತದೆ ಎಂದ ಕಾಗೋಡು. ಮಾಸೂರು ಸರ್ಕಾರಿ ಪ್ರೌಢಶಾಲಾ ವಿಜ್ಞಾನ ಶಿಕ್ಷಕನ ವಿರುದ್ಧ ಕ್ರಮಕ್ಕೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ಒತ್ತಾಯ. ಅಕ್ಟೋಬರ್ 3ರಿಂದ ಅಕ್ಟೋಬರ್ 12ರವರೆಗೆ ಗಾಂಧಿನಗರ ಗಂಗಾಪರಮೇಶ್ವರಿ ದೇವಸ್ಥಾನದಲ್ಲಿ ವೈಭವದ ನವರಾತ್ರಿ ಉತ್ಸವ. ಶಾಸಕ ಮುನಿರತ್ನ ಶಾಸಕತ್ವ ರದ್ದತಿಗೆ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ. ಈಗ ಸುದ್ದಿಯ ವಿವರ. ಛಾಯಾಗ್ರಾಹಕರು ಸವಾಲಿನ ನಡುವೆ ಜೀವನ ನಡೆಸುತ್ತಿದ್ದಾರೆ. ಶ್ರಮಿಕ ವರ್ಗವಾಗಿರುವ ಛಾಯಾಗ್ರಾಹಕರು ವಿಮೆ ಮಾಡಿಸಿಕೊಳ್ಳುವ ಮೂಲಕ ಸಂಕಷ್ಟ ಸಂದರ್ಭದಲ್ಲಿ ಕುಟುಂಬಕ್ಕೆ ನೆರವಾಗಬೇಕು ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಮಲೆನಾಡು ಸಿರಿ ಸಭಾಂಗಣದಲ್ಲಿ ಬುಧವಾರ ತಾಲೂಕು ಫೋಟೋ ಮತ್ತು ವಿಡಿಯೋಗ್ರಾಫರ್ಗಳ ಸಂಘದ ವತಿಯಿಂದ 185ನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಅಭಿನಂದನೆ, ಸನ್ಮಾನ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಇದರಲ್ಲಿ ಆ ಕ್ಯಾಮ್ರಾಗಳಿದ್ರೆ ಮಾತ್ರ ಇವತ್ತು ಜನರು ಹೋಗ್ಬಿಡ್ತಾರೆ. ಆವಾಗ ರೀಲ್ ತರ್ತಿದ್ದೀವಿ, ಒಂದು ರೀಲ್ ಹಾಕಿದ್ರೆ ಎಷ್ಟು 40-45 ಫೋಟೋ ಬರ್ತಿತ್ತು, 36. ಆ ರೀಲ್ ಖಾಲಿ ಆದ್ರೆ ಮತ್ತೆ ಎಲ್ಲಿ ಹೋಗ್ಬೇಕು? ಅದು ಇದ್ರೆ ಆಯ್ತು, ಬಸವನ್ ಸ್ಟುಡಿಯೋದಲ್ಲಿ ಇರ್ತಿತ್ತು, ಇಲ್ಲ ಅಂದ್ರೆ ಇನ್ನು ಇಲ್ಲ, ಮತ್ತೆ ಅಷ್ಟೇ ಹೊಡಿಬೇಕು ನಾವು. ಆವಾಗ ಅದೇ ಇತ್ತು. ಆದ್ರೆ ಈಗ ಹಾಗಲ್ಲ. ಡಿಜಿಟಲ್ ಯುಗದಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು, ಏನ್ ಬೇಕಾದ್ರೂ. ಇವತ್ತು ಫೋಟೋಗ್ರಫಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಪ್ರಶಸ್ತಿಗಳನ್ನು ತೆಗೆದುಕೊಳ್ತಾರೆ ಅಂದ್ರೆ ನೀವೇನು ಸಾಮಾನ್ಯರಲ್ಲ. ಆದ್ರೆ ನಿಮ್ ಬದುಕು ಕೊರೋನಾ ಅಂತ ಕಾಲದಲ್ಲಿ ನೀವು ಹೇಗೆ ಬದುಕಿದಿರಿ ಅಂತ ಇದೆಯಲ್ಲ, ಅದು ಇವತ್ತಿಗೂ ಮನುಷ್ಯರು ಹೋಗಿರುತ್ತೆ. ಅಂತ 2 ವರ್ಷ ಹೇಗಿದ್ರಿ, ಹೇಗೆ ಬದುಕಿದ್ರಿ, ಕುಟುಂಬ ಹೇಗೆ ಸಾಧಿಸಿದ್ರಿ, ಅದು ಏನು ಮಾಡಿದ್ರಿ ಅನ್ನೋದು ಇದೆಯಲ್ಲ, ಅದು ದೊಡ್ಡ ನೋವು ತರುವಂಥದ್ದು. ಅಂಥದ್ದು ಎದುರಿಸಿ ಇವತ್ತು ಮತ್ತೆ ಜೀವನದಲ್ಲಿ ಮತ್ತೆ ಭಾಗವಹಿಸಿ ಇವತ್ತು ಮಾಡ್ತಾ ಇದ್ದಾರಲ್ಲ, ಹೋರಾಟ ನಡೆಸಿದಿರಲ್ಲ, ಇದು ಸಾಧನೆ ಅಂತ ತಿಳ್ಕೊಳ್ಳಿ. ನಾನು ಒಂದು ಹೇಳ್ತೀನಿ ಸ್ನೇಹಿತರೆ, ಬದುಕು ಬಹಳ ಕಷ್ಟ ಇರುತ್ತೆ. ಆ ಬದುಕಲ್ಲಿರುವಂತ ಸಣ್ಣ ಏನು ಇದಿರುತ್ತೆ ಅದನ್ನ ಜೀವನದಲ್ಲಿ ಆದರ್ಶಕೊಂಡು ಹೋಗ್ಬೇಕು. ಬಹಳ ಮುಖ್ಯವಾಗಿ ನಿಮಗೆ ಇನ್ಶೂರೆನ್ಸ್ ಇರಲೇಬೇಕು. ನೆನ್ಪಿಟ್ಕೊಳ್ಳಿ, ಯಾವುದೇ ವ್ಯಕ್ತಿ ನೀವೊಂದು ಇನ್ಶೂರೆನ್ಸ್ ಇಲ್ಲ ಅಂದ್ರೆ ನಿಮ್ಮ ಕುಟುಂಬವನ್ನು ಒಂದ್ಸರಿ ನೋಡಿ, ನಿಮ್ಮ ಮಕ್ಕಳನ್ನ ಒಂದ್ಸರಿ ನೋಡಿ, ನಿಮ್ಮ ತಂದೆ ತಾಯಿಗಳನ್ನ ಒಂದ್ಸರಿ ನೋಡಿ. ಬಹಳ ಜನ ನೋಡ್ತೇನೆ ಕೊನೆಗೆ ಕೊಯ್ಯೋರು ಇದ್ದಾರೆ. ಬಹಳ ಜನ ಈಗ ಅಡಿಕೆ ಮರ ಹತ್ತಿ ಕೊನೆಗೆ ಕೊಯ್ತಾರಲ್ಲ, ದಿನಕ್ಕೆ ಅವ್ನಿಗೆ ಏನಿಲ್ಲ ಅಂದ್ರೆ 3-4 ಸಾವಿರ ಅವನಿಗೆ ಏನ್ ಡಿಮ್ಯಾಂಡ್. ಅವ ದಿನಾ ಸಂಜೆ ಬಂದ್ಬಿಟ್ಟು ಅವ್ನು ಕಾಯ್ತಾ ಇರ್ತಾನ 10 ಜನ. ಯಾಕಂದ್ರೆ ಅದು ರೆಡಿ ದುಡ್ಡು, ಅವತ್ತೇ ಕೊಡ್ತಾರೆ ದುಡ್ಡು. ಇವ ಬರ್ತಾನೆ, ಹೀರೋ ಇದ್ದಾಗ ಅವಾಗ ಅವರಿಗೆಲ್ಲ ಅವ ಸರ್ಕಾರ ಕಾಯ್ತಾ ಇರ್ತಾರೆ. ಅವನು ಅಷ್ಟೆಲ್ಲ ಮಾಡಿದ್ರು ಸಹ ಒಂದೇ ಒಂದು ಇನ್ಸೂರೆನ್ಸ್ ಮಾಡ್ಕೊಳ್ಳಲ್ಲ. ಎಲ್ಲೋ ಮರದ ಕೆಳಗಿನ ಬಿದ್ದರೆ ಸೊಂಟ ಮುರಿದೋಯ್ತು, ಎಲ್ಲ ಸತ್ತೋದ. ಅವನ ಕುಟುಂಬದ ಕಥೆ ಏನು? ಕೇವಲ ಒಂದು 350-400 ರೂಪಾಯಿ ಇನ್ಸೂರೆನ್ಸ್ ಕಟ್ಟಕ್ಕೂ ಆಗಲ್ಲ ಅವನ ಹತ್ರ. ಈಗ ಪೋಸ್ಟ್ ಆಫೀಸಲ್ಲಿ 500 ರೂಪಾಯಿ ಕಟ್ಟಿದ್ರೆ 10 ಲಕ್ಷ ರೂಪಾಯಿ ಬರುತ್ತೆ. 500 ರೂಪಾಯಿ ಕಟ್ಟಿದ್ರೆ 10 ಲಕ್ಷ ರೂಪಾಯಿ ಬರುತ್ತೆ. ಅದು ನೋಡಿ, ಎಲ್ಲರೂ ಕಟ್ಕೊಂಡಿದ್ವಿ. ಬಹಳ ಒಳ್ಳೆ ಒಂದು. ಮೊನ್ನೆ ಒಬ್ರಿಗೆ 10 ಲಕ್ಷ ರೂಪಾಯಿ ಕೊಡ್ಸಿದ್ದೆ ನಾನು. ಬಹಳ ವರ್ಷಕ್ಕೆ 500 ರೂಪಾಯಿ, ಬೇರೆ ಯಾವ್ದ್ರೂ ಸಿಗಲ್ಲ ಅಷ್ಟೊಂದು. 10 ಲಕ್ಷ ರೂಪಾಯಿ ಸಿಗುತ್ತೆ, ಗೊತ್ತಾ? ಅದು 500 ರೂಪಾಯಿ ಎಲ್ಲೋ ಹೋಯ್ತು ಅಂತ ಒಂದು ದಿವಸ ಕಟ್ಟಿಬಿಟ್ರೆ ಜೀವನದ ನಿಮ್ಮ ಆಧಾರವಾಗಿರುತ್ತೆ. ನಿಮ್ಮ ಮಕ್ಕಳಿಗೆ ಧೈರ್ಯ ಇರುತ್ತೆ, ತಾಯಿಗೆ ಧೈರ್ಯ ಇರುತ್ತೆ, ಮಕ್ಕಳಿಗೆ ಹೆಂಡತಿಗೆ ಧೈರ್ಯ ಇರುತ್ತೆ. ಯಾಕಂದ್ರೆ ಇವತ್ತು ಸಾವು ಅನ್ನೋದು ಯಾವ ಟೈಮ್ ಅಂತ ಹೇಳಕ್ಕಾಗಲ್ಲ. ಇವತ್ತು ಸ್ಕೂಟರ್ ಹೋಗೋದಾಗ್ಬೋದು, ಆಕ್ಸಿಡೆಂಟ್ ಆಗ್ಬೋದು, ಇನ್ನೊಂದಾಗ್ಬೋದು, ಬೇರೆ ಬೇರೆ ಆಗ್ಬೋದು. ಇದೆಲ್ಲ ಆಗ್ತಾ ಇರ್ಬೇಕಾದ್ರೆ ಅದನ್ನ ನೀವು ಗಂಭೀರವಾಗಿ ಪರಿಗಣಿಸ್ಬೇಕು. ಅದು ಬಹಳ ಪ್ರಮುಖವಾದಂತ ಘಟ್ಟ. ನಾನೀಗ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ, ಕೆಲವರಿಗೆ ಈ ಕೊನೆ ಕೊಯ್ಯೋರಿಗೆಲ್ಲ ನಾನೇ ಇನ್ಶೂರೆನ್ಸ್ ಕಟ್ಬೇಕಂತ ತೀರ್ಮಾನ ಮಾಡಿದ್ದೀನಿ. ಇಲ್ಲಾಂದ್ರೆ ನನಗೆ 10-20 ಸಾವಿರ ಹೋಗುತ್ತೆ ಪ್ರತಿ. ಅವ್ನು ಬಿದ್ರು ನನಗೆ ಹೊಡೆದ, ಅವ್ನು ಏನಾದ್ರೂ ನನಗೆ ಅವ್ನ ಕುಟುಂಬ ಕೊಡ್ಲೇಬೇಕಾಗಿತ್ತು. ಹಿಂದೆ ಮಾಡಿಸಿದ್ದೀನಿ ನಾನು, 160 ಜನರಿಗೆ ಮಾಡಿಸಿದ್ದೆ. ಅಷ್ಟರ ಮೇಲೆ ಅವ್ರು ಕಟ್ಟಿದ್ರು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ, ಈಗ ತಾನೇ ನನ್ನ ಸ್ನೇಹಿತರು ಅಪರೂಪವಾದಲ್ಲಿ ಮಾತನಾಡಿದ್ದಾರೆ. ಇದರಲ್ಲಿ ನನ್ನ ನಾಗರಾಜರವರು ಹಳೆಯ ಸ್ನೇಹಿತರು, ಅವರು ಮಾತನಾಡಿರ್ತಕ್ಕಂಥ ಅನೇಕ ಅಪರೂಪದ ಮಾತುಗಳನ್ನು ಆಲಿಸಿದರೆ ಜೀವನದಲ್ಲಿ ನಾವೆಷ್ಟು ಸಮಸ್ತವಾಗಿದ್ದರೂ ಕೂಡ ಸಾಕಾಗಲ್ಲ. ಅದು ಬೇಕು. ಇವತ್ತು ಜೀವನದಲ್ಲಿ ಏನು ದುಡಿದೀವಿ, ಏನು ಸಂಪಾದನೆ ಮಾಡಿದ್ದೀವಿ, ಏನು ಗಳಿಸಿದ್ದೀವಿ ಅದು ಮುಖ್ಯ ಅಲ್ಲ.
ನಾವು ನಡ್ಕೊಳ್ಳುವಂಥ ರೀತಿ ಮತ್ತು ಸಮಾಜದಲ್ಲಿ ಇರುವಂಥ ಅಪರೂಪದ ಆಲೋಚನೆ ವಿಚಾರಗಳನ್ನು ಹೃದಯದಲ್ಲಿ ತುಂಬಿಕೊಳ್ಳೋದು ಅಂತ ಕೆಲಸ ಮಾಡೋದಕ್ಕೆ ತಾವೇನು ನಾಲ್ಕು ಮಾತನ್ನು ಭಾಳ ಅಚ್ಚುಕಟ್ಟಾಗಿ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಹೀಗೆ ಇರಬೇಕು. ಈಗ ತಾವೇನು ಯುವಕರಿದ್ದೀರಿ, ಇನ್ನು ಎಷ್ಟೋ ದೂರ ಹೋಗೋದಿದೆ ಜೀವನದಲ್ಲಿ. ಈ ಕಾಲದಲ್ಲಿ ಇಂಥ ಮಾತುಗಳನ್ನು ಜನರ ಮುಂದೆ ಹೇಳಿರ್ತಕ್ಕಂಥದ್ದು ಒಂದು ಸೌಭಾಗ್ಯದ ಕೆಲಸ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಯಾಕಂದರೆ ನನಗೆ ದೊಡ್ಡದಾಗಿ ಹೆಚ್ಚು ಹೊತ್ತು ಮಾತಾಡೋಕ್ಕಾಗಲ್ಲ. ಹಳೆ ಕಾಲ ಗೊತ್ತು, ಹೆಚ್ಚು ಮಾತಾಡೋಕ್ಕೆ ಕೆಳಗೆ ಹೋಗ್ತಾರೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟು ಇಲ್ಲಿ ಬಂದು ನಿಮ್ಮ ಜೊತೆಗೆ ಇದ್ದು ಸಂತೋಷದಿಂದ ನೆಮ್ಮದಿಯಿಂದ ನಾನು ಮಾತನ್ನು ಕೂಡ ಆಡಿ ನಿಮ್ಮ ಜೊತೆಗೆ ಸೇರಿ ಹೋಗುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಮ್ಮೆಲ್ಲರಿಗೂ ನಾವು ಸಂತೋಷವನ್ನು ಹೇಳ್ತೇವೆ. ಇದೇ ಸಂದರ್ಭದಲ್ಲಿ ಹಿರಿಯ ಛಾಯಾಗ್ರಾಹಕರಾದ ಶ್ರೀಧರ್ ಎಚ್ ಮತ್ತು ನಾಗರಾಜ್ ಹೆಚ್ಕೆ ಅವರಿಗೆ ಛಾಯಾ ಸಾಧಕ ವಿಶೇಷ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸಂಘದ ಸದಸ್ಯರ ಮಕ್ಕಳನ್ನು ಪುರಸ್ಕರಿಸಲಾಯಿತು. ಸಂಘದ ಅಧ್ಯಕ್ಷ ಷಣ್ಮುಖ ಎಂಬಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಪೌರಾಯುಕ್ತ ಎಚ್.ಕೆ. ನಾಗಪ್ಪ, ಸಂಘದ ಜಿಲ್ಲಾಧ್ಯಕ್ಷ ಕೆ.ಟಿ. ಶ್ರೀನಿವಾಸ್, ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷ ಕೆ.ಎನ್. ನಾಗೇಂದ್ರ ಇನ್ನಿತರರು ಹಾಜರಿದ್ದರು. ಸ್ವಶ್ಮಿತಾ ಮತ್ತು ಸನ್ಮಿತಾ ಪ್ರಾರ್ಥಿಸಿದರು. ಅರುಣ್ ಕುಮಾರ್ ಜೈನ್ ಸ್ವಾಗತಿಸಿದರು. ಎಂ. ನಾಗರಾಜ್ ಪ್ರಾಸ್ತಾವಿಕ ಮಾತನಾಡಿದರು. ಮೌರಿಸ್ ಸಾಲ್ಡನ್ ವಂದಿಸಿದರು. ದೀಪಕ್ ಸಾಗರ್ ಕಾರ್ಯಕ್ರಮ ನಿರೂಪಿಸಿದರು. ಸಾಗರದ ಗಾಂಧಿನಗರದ ಶ್ರೀ ಗಂಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಅಕ್ಟೋಬರ್ 3ರಿಂದ 12ರವರೆಗೆ ಅದ್ದೂರಿಯಾಗಿ ನವರಾತ್ರಿ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದೇವಸ್ಥಾನ ಸೇವಾ ಸಮಿತಿ ಅಧ್ಯಕ್ಷ ಆನಂದ್ ಬಾಳೆಕೊಪ್ಪ ತಿಳಿಸಿದರು. ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾಸೂರು ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕಿ ಫ್ರಾಂಕಿ ಫ್ರಾನ್ಸಿಸ್ ಎಂಬುವವರು ಮಕ್ಕಳನ್ನು ಮಾನಸಿಕವಾಗಿ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದು, ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಬುಧವಾರ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ಉಪವಿಭಾಗಾಧಿಕಾರಿಗಳ ಕಚೇರಿ ಮೂಲಕ ಶಿಕ್ಷಣ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷೆ ಪ್ರತಿಮಾ ಜೋಗಿ, ನಿವೃತ್ತ ಮುಖ್ಯ ಶಿಕ್ಷಕ ನಾರಾಯಣಮೂರ್ತಿ ಕಾನ್ಗೋಡ್ ಮಾತನಾಡಿ, ಇವತ್ತು ಸೇರಿರುವಂಥ ವಿಷಯ ಇಷ್ಟೇ. ಮಾಸೂರು ಶಾಲೆಯಲ್ಲಿ, ಒಂದು ಸರ್ಕಾರಿ ಶಾಲೆಯಲ್ಲಿ ಫ್ರಾಂಕಿ ಫ್ರಾನ್ಸಿಸ್ ಅನ್ನೋ ಶಿಕ್ಷಕ, ಅವರು ವಿಜ್ಞಾನದ ಸಹ ಶಿಕ್ಷಕರಾಗಿರ್ತಾರೆ. ತುಂಬ ವರ್ಷದಿಂದ ಅಲ್ಲಿ ಕೆಲಸಗಳನ್ನ ಮಾಡ್ಕೊತ ಬರ್ತಾ ಇದ್ದಾರೆ. ಇದು ಮತಾಂತರದ ಹುನ್ನಾರ ಅಂತಲೇ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಒಂದು ಯಾವುದೇ ಒಂದು ಸರ್ಕಾರಿ ಶಾಲೆಯಲ್ಲೂ ಕೂಡ ಅದರದ್ದೇ ಆದ ಕಟ್ಟುಪಾಡುಗಳಿರುತ್ತೆ. ಅವ್ರು ಹೇಗೆ ಅದನ್ನ ಕ್ರಿಶ್ಚಿಯಾನಿಟಿನ ಒಂದು ಬಿಂಬಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಆ ಒಂದು ಗೀತೆನ ಅವ್ರು ಹೇಗೆ ಮಾಡಿಸ್ಲಿಕ್ಕೆ ಸಾಧ್ಯ, ಅದು ಎಷ್ಟು ಧೈರ್ಯ ಇರಬೇಕು ಅನ್ನೋದು ನಾನು ಹೇಳೋದು. ಯಾಕಂದರೆ ನಿನ್ನೆ ಏನೋ ಕ್ಷಮೆ ಕೇಳಿದ್ದಾರೆ ಅಂತ ವಿಷಯ ಬಂತು ನಮಗೆ. ಆದರೆ ಆ ಕ್ಷಮೆ ಕೇಳೋದು, ಕಾಲಿಗೆ ಬೀಳೋದು ಅದೆಲ್ಲ ಅವರಿಗೆ ಹೊಸತೇನಲ್ಲ. ಆ ಸಂದರ್ಭಕ್ಕೆ ತಕ್ಕಾಗಿ ಅವರಿಗೆ ಕ್ಷಮೆನೂ ಕೇಳೋಕೆ ರೆಡಿ ಇರ್ತಾರೆ. ನಮ್ಮವ್ರನ್ನ ಹೇಗೆ ಬ್ರೈನ್ ವಾಶ್ ಮಾಡಿ ಮತಾಂತರ ಮಾಡೋದನ್ನ ನಾವು ತುಂಬ ಹತ್ತಿರದಿಂದ ನೋಡ್ತಾ ಇದ್ದೀವಿ. ಮತಾಂತರ ವಿಚಾರಗಳನ್ನ, ಲೌಕಿಕ ವಿಚಾರಗಳನ್ನ ತುಂಬ ಹತ್ತಿರದಿಂದ ನೋಡ್ತೀವಿ ನಾವು. ಹಾಗಾಗಿ ಆ ವಿಚಾರಗಳ ಬಗ್ಗೆ ಅವ್ರು ಕ್ಷಮೆ ಕೇಳಿದ ತಕ್ಷಣ ನಾವು ಸುಮ್ಮನೆ ಕೊಡುವಂಥ ಮಾತಲ್ಲ. ಯಾಕಂದರೆ ಅವ್ರನ್ನ ಅಮಾನತು ಮಾಡಲೇಬೇಕು. ನಾವು ಒಂದು 3-4 ದಿನ ಸಮಯ ಕೊಡ್ತೀವಿ ಅಷ್ಟೇ. ಆ 3-4 ದಿನದೊಳಗೆ ಶಿಕ್ಷಣ ಸಚಿವರು ಮಧ್ಯ ಪ್ರವೇಶಿಸಿ ಅದೇನು ಕಾನೂನು ಅವ್ರ ಮೇಲೆ ಕಾನೂನು ಕೈಗೊಳ್ಳಬೇಕು, ಹಾಗೆ ಅದನ್ನ ಅವ್ರನ್ನ ಅಮಾನತು ಮಾಡಬೇಕು ಅಂತ ಹೇಳಿ ನಾವು ಇವಾಗ ಒಂದು ಸಾಂಕೇತಿಕವಾಗಿ ಒಂದು ಮನವಿ ಕೊಟ್ಟಿದ್ದೀವಿ. ಅಕಸ್ಮಾತ್ ಅವರು ನಮ್ಮ ಒಂದು ಈ ಮನವಿಗೆ ಅವರು ಸ್ಪಂದಿಸದೆ ಏನಾದರೂ ಅವರು ಮುಂದೆ ಆ ಕ್ರಮ ತಗೊಳ್ಳಿಲ್ಲ ಅಂತ ಆದರೆ ನಾವು ಅದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಸಾಗರದಲ್ಲಿ ಪ್ರತಿಭಟನೆ ಮಾಡಿ ರಸ್ತೆ ತಡೆನೂ ಕೂಡ ಮಾಡ್ತೀವಿ. ಹಾಗಾಗಿ ಅದನ್ನ ಮಾಸೂರು ಹೇಳುವಂಥ ಒಂದು ಪ್ರೌಢಶಾಲೆ ಇಲ್ಲಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಸರ್ಕಾರ ಪ್ರತಿ ವರ್ಷ ಪ್ರತಿಭಾ ಕಾರಂಜಿ ಅಂತ ಮಕ್ಕಳ ಕಲೆಗಳನ್ನು ಉದ್ದೀಪನಗೊಳಿಸಲಿಕ್ಕೆ ಮಾಡುವಂಥ ಕಾರ್ಯಕ್ರಮ ಮಾಡುತ್ತೆ. ಆ ಮಾಸೂರಲ್ಲಿ ಪ್ರತಿಭಾ ಕಾರಂಜಿ ಆರಂಭದಲ್ಲಿ ಒಂದು ಪ್ರಾರ್ಥನಾ ಗೀತೆ ಅಂತ ಹೇಳಲಿಕ್ಕೆ ಒಬ್ಬ ಮೇಷ್ಟ್ರು ಮಕ್ಕಳಿಗೆ ಹೇಳ್ತಾರೆ. ಆ ಗೀತೆ ಯಾವುದು ಅಂದರೆ ಒಂದು ಕ್ರಿಶ್ಚಿಯನ್ ಗೀತೆ. ಆ ಕ್ರಿಶ್ಚಿಯನ್ ಗೀತೆ ಹೇಳೋ ಅವಶ್ಯಕತೆ ಏನಿತ್ತು? ಆ ಗೀತೆ ಪ್ರಾರ್ಥನೆ ಆಗಿದ್ರೆ ನಮ್ದೇನು ಅಭ್ಯಂತರ ಇರಲಿಲ್ಲ. ಆ ಕ್ರಿಶ್ಚಿಯನ್ ಗೀತೆಯಲ್ಲಿ ಬೇರೆ ಧರ್ಮದವರನ್ನ, ಬೇರೆ ಗುರುಗಳನ್ನ ಅವಹೇಳನ ಮಾಡುವಂತಹ ಸಾಲುಗಳು ಇದೆ. ನಂಬರ್ 1. ಎರಡನೇದು, ಆತ ಅದನ್ನು ಲೈವ್ ಮಾಡಿಬಿಟ್ಟು, ಆ ಹಾಡನ್ನು ಲೈವ್ ಮಾಡಿಬಿಟ್ಟು ವಾಟ್ಸಪ್ಪಲ್ಲಿ ಹರಿಬಿಟ್ಟಿದ್ದಾನೆ. ಆತ ನಿಜವಾಗ್ಲೂ ಕಳಕಳಿ ಇರುವ ವ್ಯಕ್ತಿ ಆಗಿದ್ದರೆ
ಇಡೀ ಕಾರ್ಯಕ್ರಮ ಲೈವ್ ಅನ್ನ ಸಾಮಾಜಿಕ ಜಾಲತಾಣದಲ್ಲಿ ಬಿಡಬಹುದಾಗಿತ್ತಲ್ಲ. ಇದಕ್ಕೆ ನಮ್ದು ವಿರೋಧ ಇದೆ. ಅಲ್ಲಿಯ ಗ್ರಾಮಸ್ಥರು ಅದನ್ನು ವಿರೋಧಿಸಿ ಆ ಶಾಲೆಗೆ ಹೋಗಿ ಮನವಿ ಕೊಟ್ಟಿದ್ದಾರೆ. ಈ ಅವನ ಹೆಸರು ಫ್ರಾಂಕಿ ಫ್ರಾನ್ಸಿಸ್ ಅಂತ. ಆ ಗ್ರಾಮಸ್ಥರು ಮಾಸೂರಿನ ಶಾಲೆಗೆ ಹೋಗಿ ಹೆಡ್ ಮಾಸ್ಟರ್ಗೆ ಒಂದು ಮನವಿ ಕೊಟ್ಟಿದ್ದಾರೆ. ಇಂಥ ಮಾಡಿದ್ದು ತಪ್ಪು, ಇದು ಸರಿಯಲ್ಲ, ನಾವು ವಿರೋಧ ಮಾಡ್ತೀವಿ ಅಂತ. ಜೊತೆಗೆ ಆ ವ್ಯಕ್ತಿ ಸುಮಾರು 10 ರಿಂದ 12 ವರ್ಷದಿಂದ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, 15 ವರ್ಷ ಕೆಲಸ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಅವಾಚ್ಯವಾಗಿ ಬೈಯುವಂಥದ್ದು, ಗೋಡೆಗೆ ಮಕ್ಕಳನ್ನು ಒರಗಿಸಿ ನಿಲ್ಲಿಸುವಂಥದ್ದು, ಒಂದು ರೀತಿಯ ದೈಹಿಕ ಹಿಂಸೆಯನ್ನು ಕೂಡ ಆತ ಕೊಡ್ತಾ ಇದ್ದಾರೆ. ಸ್ವಾರಸ್ಯ ಅಂದರೆ ಆ ಮಾತೃ ಶಾಲೆಯಲ್ಲಿ ಒಂದೇ ಒಂದು ಕ್ರಿಶ್ಚಿಯನ್ ಹುಡುಗ ಕೂಡ ಇಲ್ಲ. ಅದರಲ್ಲಿ ಕ್ರಿಶ್ಚಿಯನ್ ಹೇಳೋ ಅವಶ್ಯಕತೆ ಏನಿತ್ತು. ಇದು ನಮ್ಮ ಹಿಂದೂ ಧರ್ಮಕ್ಕೆ ಮಾಡಿರೋ ಬಹಳ ದೊಡ್ಡ ಅವಮಾನ. ಮೇಲ್ನೋಟಕ್ಕೆ ಹಿಂಭಾಗದಿಂದ ಕ್ರಿಶ್ಚಿಯಾನಿಟಿನ ತುರುಕುವಂಥ ಕೆಲಸವನ್ನು ಫ್ರಾನ್ಸಿಸ್ ಮಾಡ್ತಾ ಇದ್ದಾರೆ. ಇದಕ್ಕೆ ವಿಶ್ವ ಹಿಂದೂ ಪರಿಷತ್ತು ವಿರೋಧ ಮಾಡ್ತಾ ಇದೆ. ಇದು ಸನ್ಮಾನ್ಯ ಶಿಕ್ಷಣ ಮಂತ್ರಿಗಳಿಗೆ ಈ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಹಾಗೆ ಸಾಗರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಈ ಬಗ್ಗೆ ಒಂದು ಮಾಹಿತಿ ಕೊಟ್ಟು ಆ ವ್ಯಕ್ತಿಯನ್ನು ಅಮಾನತುಗೊಳಿಸಿ ಅವನ ಮೇಲೆ ಕಾನೂನು ಕ್ರಮಗೊಳಿಸಿ ಅಂತ ನಾವು ಮನವಿ ಮಾಡ್ತಾ ಇದ್ದೇವೆ. ಅಷ್ಟಂಕಿಅಂಶದವರಿಗೆ ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಈ ಸಂದರ್ಭದಲ್ಲಿ ಕೆವಿ ಪ್ರವೀಣ್, ನವೀನ್ ಎಳವರಸಿ, ಸುನೀಲ್ ರುದ್ರಪ್ಪ, ರಾಜೇಂದ್ರ ಪೈ ಇನ್ನಿತರರು ಹಾಜರಿದ್ದರು. ಸಾಗರದ ಗಾಂಧಿನಗರದ ಶ್ರೀ ಗಂಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಅಕ್ಟೋಬರ್ 3 ರಿಂದ 12ರವರೆಗೆ ಅದ್ದೂರಿಯಾಗಿ ನವರಾತ್ರಿ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದೇವಸ್ಥಾನ ಸೇವಾ ಸಮಿತಿ ಅಧ್ಯಕ್ಷ ಆನಂದ್ ಬಾಳೆಕೊಪ್ಪ ತಿಳಿಸಿದರು. ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾವು ಶ್ರೀ ಗಂಗಾಪರಮೇಶ್ವರಿ ದೇವಸ್ಥಾನ ಸೇವಾ ಸಮಿತಿಯ ಆಡಳಿತ ಮಂಡಳಿ ಈ ಒಂದು ನವರಾತ್ರಿಯ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ತಮ್ಮೆಲ್ಲರಿಗೆ ಆಹ್ವಾನಿಸಿದ್ವಿ. ನೀವು ನಮ್ಮ ಕರೆಗೆ ಹೋಗೊಟ್ಟು ಪತ್ರಿಕಾ ಒಂದು ವರದಿಯನ್ನು ಮಾಡಲಿಕ್ಕೆ ಆಗಮಿಸ್ತೀರಿ. ನವರಾತ್ರಿಯ ಪೂರ್ವದಲ್ಲಿ ಸ್ವಲ್ಪ ಮಾತಾಡಿ ಆಮೇಲೆ ನವರಾತ್ರಿ ಹೇಳ್ತೀನಿ. ಗಂಗಾಪರಮೇಶ್ವರಿ ದೇವಸ್ಥಾನ ಸುಮಾರು 29 ವರ್ಷದಿಂದ ಸತತವಾಗಿ ಅತಿ ವಿಜೃಂಭಣೆಯಿಂದ ಎಲ್ಲ ಸಮುದಾಯವನ್ನು ಒಳಗೊಂಡಂತೆ ಅವರನ್ನ ಆಹ್ವಾನಿಸಿ ಎಲ್ಲ ಸಮಾಜ ಬಾಂಧವರಿಗೂ ಮುಕ್ತ ಅವಕಾಶವನ್ನು ಕೊಟ್ಟು ವಿಶೇಷವಾಗಿ ನವರಾತ್ರಿ ಉತ್ಸವವನ್ನು ಆಚರಿಸ್ಕೊಂತ ಬರ್ತಾ ಇದೆ. ಅದಲ್ಲದೆ ಗಂಗಾಪರಮೇಶ್ವರಿ ದೇವಸ್ಥಾನದ ವತಿಯಿಂದ ಬಡ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ವಿತರಣೆಯನ್ನ ಮಾಡ್ತಾ ಇದೆ. ಹಾಗೆ ತುಂಬಾ ಬಡತನದಲ್ಲಿರುವಂತಹ ಕುಟುಂಬವನ್ನು ಗುರುತಿಸಿ ಅವರಿಗೆ ಶವ ಸಂಸ್ಕಾರದ ನಿಧಿಯನ್ನು ಕೊಡ್ತಾ ಇದ್ದೀವಿ. ಅದಲ್ಲದೆ ಗಂಗಾಪರಮೇಶ್ವರಿ ದೇವಸ್ಥಾನದ ವತಿಯಿಂದ ಒಂದು ಸಮುದಾಯ ಭವನವನ್ನು ಕಟ್ಟಿದ್ದೇವೆ. ಸಾಗರದಲ್ಲಿ ಯಾರೂ ಕೊಡದೇ ಇರುವಂತಹ ದರದಲ್ಲಿ ಒಂದು ಕಲ್ಯಾಣ ಮಂಟಪವನ್ನ ಎಲ್ಲರಿಗೂ ಸಾಮಾಜಿಕವಾಗಿ ತೆರೆದಿಡಬೇಕು ಅನ್ನುವ ಒಂದೇ ಒಂದು ಉದ್ದೇಶದಿಂದ ತುಂಬಾ ರಿಯಾಯಿತಿ ದರದಲ್ಲಿ ಕಲ್ಯಾಣ ಮಂಟಪವನ್ನ ಬಾಡಿಗೆ ಕೊಡ್ತಾ ಇದ್ದೇವೆ. ಅದರಲ್ಲೂ ಇನ್ನೂ ತುಂಬಾ ಬಡವರು ಏನಾದರೂ ಮದುವೆ ಕಾರ್ಯ ಈ ತರದೆಲ್ಲ ಮಾಡಿದ್ರೆ ಮತ್ತು ಅವರಿಗೆ ಒಂದು ಉತ್ತಮವಾದಂತಹ ರೀತಿಯಲ್ಲಿ ಕೊಡಬೇಕು, ಅವರಿಗೆ ನಮ್ಮ ಸಮಾಜದ ವತಿಯಿಂದ ಮತ್ತೆ ದೇವಸ್ಥಾನದ ವತಿಯಿಂದ ಸಹಕಾರ ಆಗಬೇಕು ಅನ್ನುವಂಥ ಮನವಿಯನ್ನ ನಾವು ಪರಿಗಣಿಸಿ ಇವತ್ತು ಅವರಿಗೆಲ್ಲರಿಗೂ ಮುಕ್ತವಾಗಿ ಅವಕಾಶವನ್ನು ಕೊಟ್ಟಿದೆ ಗಂಗಾ ಮತಸ್ಥರ ಸಂಘ. ಇವತ್ತು ಗಂಗಾ ಮತಸ್ಥರ ಸಂಘ ಅವರ ಜಾತಿಗೆ ಸೀಮಿತವಾಗಿರದೆ ಸಾಮಾಜಿಕವಾಗಿ ಸೇರ್ಬೇಕು ಅನ್ನೋ ಒಂದು ಕಾರಣ. ಯಾಕೆಂದ್ರೆ ಈ ಗಂಗಾಪರಮೇಶ್ವರಿ ದೇವಸ್ಥಾನಕ್ಕೆ ಎಲ್ಲಾ ಸಮಾಜದವರು ಸಹ ತಮ್ಮ ಅಲ್ಪ ಕಾಣಿಕೆಯನ್ನ ಮನಪೂರ್ವಕವಾಗಿ ಕೊಟ್ಟು ಆ ದೇವಸ್ಥಾನದ ಅಭಿವೃದ್ಧಿಗೆ ಸಹಕರಿಸಿದ್ದಾರೆ. ಹಾಗಾಗಿ ನಾವು ಸಹ ಸಾಮಾಜಿಕವಾಗಿರ್ಬೇಕು, ಒಂದೇ ಒಂದು ಸಮಾಜದ ಹೆಗ್ಗುರುತಾಗಿರ್ಬಾರ್ದು ಅನ್ನೋದನ್ನ ಮನಗಂಡು ವಿಶೇಷವಾಗಿ ನಾವು ಇಡೀ ಸಾಮಾಜಿಕವಾಗಿ ಈ ದೇವಸ್ಥಾನವನ್ನು ತೆರೆದಿಟ್ಟಿದ್ದೇವೆ. ಇವತ್ತು ನವರಾತ್ರಿ ಉತ್ಸವದಲ್ಲಿ ಮೊದಲನೇ ದಿನ ಗುರುವಾರ 3:10ಕ್ಕೆ ಅರಿಶಿಣ ಕುಂಕುಮ ಅಲಂಕಾರವನ್ನು ಮಾಡ್ತೇವೆ. 4:10 ಶುಕ್ರವಾರ ಬಿದಿಗೆ ದಿನ ಕುಂಕುಮ ಅಲಂಕಾರ ಮಾಡ್ತೇವೆ. 5:10ಕ್ಕೆ ಶನಿವಾರ ತದಿಗೆ ಆಗಿರುತ್ತೆ, ಹತ್ತಿ ಅಲಂಕಾರ ಮಾಡ್ತೇವೆ. 6:10-24 ಭಾನುವಾರ ಚೌತಿ ಶ್ರೀಗಂಧ ಅಲಂಕಾರ. 7:10-24 ಸೋಮವಾರ ಪಂಚಮಿ ಮುತ್ತಿನ ಅಲಂಕಾರ. 8:10-24 ಮಂಗಳವಾರ ಷಷ್ಠಿ ನೀಲಾಂಬರಿ ಅಲಂಕಾರ. ಬುಧವಾರ 9:10-24 ಸಪ್ತಮಿ ಸರಸ್ವತಿ ಅಲಂಕಾರ. 10:10-24 ಗುರುವಾರ ಅಷ್ಟಮಿ ದುರ್ಗಾಲಂಕಾರ. ಈ ದುರ್ಗಾಲಂಕಾರ ದಿವಸ ವಿಶೇಷವಾಗಿ ಒಂದು ಹೋಮವನ್ನು ಮಾಡಿ ಸಾರ್ವಜನಿಕ ಅನ್ನ ಸಂತರ್ಪಣೆಯನ್ನು ಮಾಡ್ತೀವಿ. ಅವತ್ತು ಒಂದು 3,000 ಜನರಿಗೆ ಅನ್ನ ಸಂತರ್ಪಣೆಯನ್ನ ದೇವಸ್ಥಾನದ ವತಿಯಿಂದ ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮಕ್ಕೂ ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತೇಳಿ ನಮ್ಮ ಅಪೇಕ್ಷೆ. ಅದನ್ನು ಸಹ ಆಟೋ ಅನೌನ್ಸ್ ಮೂಲಕ ಸಾಗರ ವಿವಿಧ ಬಡಗಣಲ್ಲಿ ಅನೌನ್ಸ್ ಮಾಡಿ ಜನರನ್ನು ಆಹ್ವಾನಿಸ್ತೇವೆ.
11-10-24 ಶುಕ್ರವಾರ ನವಮಿ ಪಂಚವರ್ಣ ಅಲಂಕಾರ. ಹಾಗೆ ಕೊನೆಯ ದಿನ 10-12-24 ಶನಿವಾರ ದಶಮಿ. ಅವತ್ತು ವಿಶೇಷವಾದಂತ ಅಲಂಕಾರವನ್ನು ಮಾಡೋದ್ರ ಜೊತೆಗೆ ಸರ್ವಾಲಂಕಾರ ಭೂಷಿತ ಶ್ರೀ ಗಂಗಾ ಪರಮೇಶ್ವರಿ ದೇವಾಲಯಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ಜನ ಸೇರ್ತಾರೆ. ಅದ್ರ ಜೊತೆಗೆ ಅವತ್ತು ವಿಶೇಷವಾದಂತ ಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತೀವಿ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ಜನರಿಗೆ ಮುಕ್ತವಾಗಿ ಆಹ್ವಾನ ಕೊಟ್ಟಿದ್ದೇವೆ. ಅವರೆಲ್ಲರೂ ಬಂದು ಶ್ರೀ ದೇವಿಯ ಕೃಪೆಗೆ ಪಾತ್ರರಾಗಬೇಕು. ಹಾಗೂ ತಾವು ಪತ್ರಿಕಾ ಬಳಗದ ಎಲ್ಲ ಮಿತ್ರರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥಿಸ್ಕೊಳ್ತೀವಿ. ವಿಶೇಷ ಅಲಂಕಾರಗಳನ್ನ ಮಾಡುವುದರ ಮೂಲಕ ದೇವಸ್ಥಾನದಲ್ಲಿ ವಿಶೇಷವಾಗಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಕೊನೆಯ ದಿನ ಸುಮಾರು ಒಂದು 5,000-6,000 ಜನರಿಗೆ ವಸಂತ ಸೇವೆಯನ್ನು ಮಾಡೋದ್ರ ಮೂಲಕ, ಪಾನಕ ಕೋಸಂಬರಿಯನ್ನು ಹಂಚುವುದರ ಮೂಲಕ ಸಮಾಜದ ಅಷ್ಟು ಜನರನ್ನ ಒಳಗೊಂಡು ಅವತ್ತೊಂದು ದೊಡ್ಡ ಜಾತ್ರೆಯೇ ಆಗುತ್ತೆ ಗಂಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ. ಹಾಗೆ ವಿವಿಧ ಸ್ಥಳಗಳಲ್ಲಿ ಇರುವಂತಹ ಎಲ್ಲ ದೇವಾಲಯಗಳ ಪಲ್ಲಕ್ಕಿ ಉತ್ಸವವನ್ನ ಅಲ್ಲಿ ಅವತ್ತು ಬರಮಾಡಿಕೊಂಡು ಅವುಗಳಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ಆ ಕಮಿಟಿಗಳಿಗೂ ಒಂದು ಗೌರವವನ್ನ ಕೊಡುವಂತ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೇವೆ. ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಸಾರ್ವಜನಿಕರ ಒಂದು ಸಹಕಾರ ಮತ್ತು ಸಹಬಾಳ್ವೆಯಿಂದ ಈ ಎಲ್ಲ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಅವರಿಗೆ ಈ ಸಂದರ್ಭದಲ್ಲಿ ನಾವು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಈ ಎಲ್ಲಾ ವಿಷಯಗಳನ್ನ ತಾವು ತಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸುವುದರ ಮೂಲಕ ಶ್ರೀ ಗಂಗಾ ಪರಮೇಶ್ವರಿ ದೇವಸ್ಥಾನದ ವಿಷಯಗಳನ್ನ ತಾವು ಪ್ರಚಾರ ಪಡಿಸಿ ಈ ದೇವಸ್ಥಾನದ ಆಗುಹೋಗುಗಳನ್ನ ಬಹಳ ಸವಿಸ್ತಾರವಾಗಿ ತಿಳಿಸಿ ಈ ದೇವಸ್ಥಾನಕ್ಕೂ ಸಹ ಸಾರ್ವಜನಿಕರನ್ನ ಮುಕ್ತವಾಗಿ ಆಹ್ವಾನಿಸಿದ್ದಾರೆ ಅನ್ನೋದನ್ನ ಮನಗಣಿಸಿ ಈ ಒಂದು ದೇವಸ್ಥಾನಕ್ಕೆ ಪ್ರಚಾರವನ್ನು ನೀಡಬೇಕು ಅಂತ ಹೇಳಿ ತಮ್ಮ ಮೂಲಕ ಕೇಳ್ಕೊಳ್ತೇನೆ. ಗೋಷ್ಠಿಯಲ್ಲಿ ಸಮಿತಿ ಉಪಾಧ್ಯಕ್ಷ ಧರ್ಮಣ್ಣ ಜಪಾಟಿ, ಕಾರ್ಯದರ್ಶಿ ಧರ್ಮರಾಜ್ ಜಿ, ಸಹ ಕಾರ್ಯದರ್ಶಿ ಪಾನಿಪುರಿ ಮಂಜು, ಖಜಾಂಚಿ ಪರಿಮಳ ಮಂಜುನಾಥ್, ರಾಮು ಇನ್ನಿತರರು ಉಪಸ್ಥಿತರಿದ್ದರು. ಬೆಂಗಳೂರು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಮುನಿರತ್ನ ಅವರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸುವಂತೆ ಒತ್ತಾಯಿಸಿ ಮಂಗಳವಾರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಬಣ ಸಾಗರ್ ಶಾಖೆ ವತಿಯಿಂದ ಉಪವಿಭಾಗಾಧಿಕಾರಿಗಳ ಕಚೇರಿ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು. ಸಮಿತಿ ತಾಲೂಕು ಸಂಚಾಲಕ ಲಕ್ಷ್ಮಣ್ ಸಾಗರ್ ಮಾತನಾಡಿ, ಬಂಧುಗಳೇ, ಇವತ್ತು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ಕೂಡ ಗೌರವಯುತವಾಗಿ ಕಾಣುವಂತಹ ಈ ಒಂದು ವ್ಯವಸ್ಥೆಯಲ್ಲಿ ಒಂದು ಸಂವಿಧಾನಬದ್ಧವಾಗಿ ಅಧಿಕಾರವನ್ನ ಅನುಭವಿಸುತ್ತಿರುವ ಬಿಜೆಪಿ ಶಾಸಕರಂತಹ ಮುನಿರತ್ನರವರು ಒಂದು ಜಾತಿ ಎತ್ತಿ ಹೊಲೆಯ ಎನ್ನೋ ಪದ ಬಳಸಲೇ ದೊಡ್ಡ ಅಪರಾಧ. ಆ ಪದ ಬಳಸಿದ್ರೆ ಸಾಕು ಅಟ್ರಾಸಿಟಿ ಕೇಸ್ ಆಗುತ್ತೆ. ಅಷ್ಟು ಒಂದು ಪರಿಜ್ಞಾನ ಇಲ್ಲದೆ ಬಳಸಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಅವ್ರನ್ನ ಕೂಡಲೇ ಬಂಧಿಸಿದ್ದಾರೆ. ಆದ್ರೆ ಅವರ ಶಾಸಕತ್ವವನ್ನ ರದ್ದುಗೊಳಿಸಬೇಕು ಅಂತೇಳಿ ಕರ್ನಾಟಕ ದಲಿತ ಸಮಿತಿ ಇವತ್ತು ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದೆ. ಜೊತೆಗೆ ಒಬ್ಬ ಹೆಣ್ಣು ಮಕ್ಕಳಿಗೆ ಗೌರವವನ್ನ ಕೊಡ್ತಕ್ಕಂತಹ ವ್ಯವಸ್ಥೆ ಇವತ್ತು ಎಲ್ಲ ಕಡೆ ಇದೆ. ಆದ್ರೆ ಇವತ್ತು ಈ ಒಂದು ವ್ಯವಸ್ಥೆಯಲ್ಲಿ ಮುನಿರತ್ನವರು ಅಗೌರವವಾಗಿ ಹೆಣ್ಣು ಮಕ್ಕಳಿಗೆ ವರ್ತಿಸಿದ್ದಾರೆ. ಅದನ್ನು ಕೂಡ ಕರ್ನಾಟಕ ದಲಿತ ಸಮಿತಿ ಈ ಮೂಲಕ ಖಂಡಿಸ್ತದೆ. ಯಾಕಂದ್ರೆ ಇವತ್ತು ಸಂವಿಧಾನಬದ್ಧವಾಗಿ ಒಂದು ಪ್ರಮಾಣ ವಚನ ಸ್ವೀಕರಿಸಿದಂತ ಒಂದು ಹಾಲಿ MLA ಇವತ್ತು ಅಸಂಬದ್ಧವಾದ ಮಾತುಗಳನ್ನು ಆಡಿ ಇವತ್ತು ಅವರು ಅಪಹಾಸ್ಯಕ್ಕೆ ಗುರಿಯಾಗಿದ್ದಾರೆ. ಕೂಡಲೇ ರಾಜ್ಯಪಾಲರು ಮಧ್ಯಪ್ರವೇಶಿಸಿ, ಸ್ಪೀಕರ್ ಅವರು ಕೂಡ ಮಧ್ಯಪ್ರವೇಶಿಸಿ ತಕ್ಷಣ ಅವರ ಸದಸ್ಯತ್ವವನ್ನ ವಜಾ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕರ್ನಾಟಕ ಸಮಿತಿ ಕೇಳ್ಕೊಳ್ತಿದ್ದೇವೆ. ಈ ಸಂದರ್ಭದಲ್ಲಿ ರವಿ ಜಂಬಗಾರು, ಧರ್ಮರಾಜ್ ಜಿ, ಮಹಾದೇವಪ್ಪ, ಸುರೇಶ್ ಮಂಡ್ಯ, ಗುತ್ಯಪ್ಪ ಕಾನ್ಲೆ, ಸಂತೋಷ್ ಬಂದಗದ್ದೆ, ಬಶೀರ್, ವೆಂಕಟೇಶ್ ಕಾರ್ಗಲ್ ಇನ್ನಿತರರು ಹಾಜರಿದ್ದರು. ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.